ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ಏನು ತಂದಿದ್ದೀವಪ್ಪ ಅಂತಂದರೆ ಅರಣ್ಯ ವೀಕ್ಷಕರ ಹುದ್ದೆಗೆ ಅರ್ಜಿ ಹಾಕಲು ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ಬೇಕಂತಂದು ಇಲ್ಲಿ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಅರಣ್ಯ ವೀಕ್ಷಕರ ಹುದ್ದೆ ನೇಮಕಾತಿಗಾಗಿ ಅರ್ಜಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲು ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ನೋಡೋಣ. ಒಂದನೇದ್ದು SSLC ಮಾರ್ಕ್ಸ್ ಕಾರ್ಡ್, 10th ಪಾಸ್ ಆಗಿರುವ ಮಾರ್ಕ್ಸ್ ಕಾರ್ಡ್ ಮತ್ತು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಎರಡನೇದ್ದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಮೂರನೇದ್ದು 371J HK ಸರ್ಟಿಫಿಕೇಟ್. ಅದು ಇತ್ತಂದರೆ ಮಾತ್ರ, ಇರ್ಲಿಕ್ಕಂದ್ರೂ ನಡೀತೆ. ನಾನ್ HKದವ್ರಿಗೆ ಬರಲ್ಲದು 371J ಸರ್ಟಿಫಿಕೇಟ್. ನಾಲ್ಕನೇದ್ದು ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್. ನೀವು ಕನ್ನಡ ಮೀಡಿಯಮ್ದಲ್ಲಿ ಕಲ್ತಿದ್ರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಕೇಳಿದರೆ. ನೀವು ಕನ್ನಡ ಮೀಡಿಯಮ್ದಲ್ಲಿ ಕಲ್ತಿದ್ರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಕೇಳ್ತಾರೆ. ರೂರಲ್ ಸರ್ಟಿಫಿಕೇಟ್. ನೀವು ಗ್ರಾಮೀಣ ಪ್ರದೇಶದಲ್ಲಿ ಕಲ್ತಿದ್ರೆ ಗ್ರಾಮೀಣ ಪ್ರದೇಶದ ಒಂದು ಸರ್ಟಿಫಿಕೇಟ್ ಇರುತ್ತೆ, ಅದ್ರದ್ದು ಸರ್ಟಿಫಿಕೇಟು. ಒಂದು ಫೋಟೋಗ್ರಾಫ್, ಸಿಗ್ನೇಚರ್ ಆ್ಯಂಡ್ ಆಧಾರ್ ಕಾರ್ಡ್. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಬೇಕು ಮತ್ತು ಸಿಗ್ನೇಚರ್ ಬೇಕು. ಅಲ್ಲೇ ನೀವೇ ಅಪ್ಲೈ ಮಾಡೋಕ್ಕೆ ಹೋಗ್ಬೇಕು. ಅವ್ರು ಸಿಗ್ನೇಚರ್ ಮಾಡಿಸ್ಕೊತಾರೆ, ಸ್ಕ್ಯಾನ್ ಮಾಡಿ ಅದಕ್ಕೆ ಅಪ್ಲೋಡ್ ಮಾಡ್ತಾರೆ. ಮತ್ತು ಆಧಾರ್ ಕಾರ್ಡ್. ಇವಿಷ್ಟು ಅರಣ್ಯ ವೀಕ್ಷಕರ ಹುದ್ದೆಗೆ ನೇಮಕಾತಿ ಹಾಕಲು ಡಾಕ್ಯುಮೆಂಟ್ಸು. ಎಜುಕೇಷನ್ ಕ್ವಾಲಿಫಿಕೇಷನ್ 10ನೇ ತರಗತಿ ಪಾಸ್ ಆಗಿದ್ದರೆ ಸಾಕು. ಮತ್ತು ಏಜ್ ಲಿಮಿಟು GMದವ್ರಿಗೆ 30, OBC ಅವ್ರಿಗೆ 33, SC ST C1ದವ್ರಿಗೆ 33. ಇದಿಷ್ಟು ಏಜ್ ಲಿಮಿಟ್ಟು. ಇದಕ್ಕೆ ಲಾಸ್ಟ್ ಡೇಟ್ ಏನಪ್ಪ ಅಂತಂದರೆ 31 ಆಗಸ್ಟ್ 2026. ಲಾಸ್ಟ್ ಡೇಟು 31 ಆಗಸ್ಟ್ ತನಕ ಐತಿ. ಆಗ್ಬೋದು. ನೀವು ಇನ್ನೂ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ನೋಡಿ. ಅರಣ್ಯ ವೀಕ್ಷಕರ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಧನ್ಯವಾದಗಳು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪ್ಗೆ ಯಾರು ಜಾಯ್ನ್ ಆಗಿಲ್ಲ, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಅಲ್ಲಿ ನಾವು ಏನೇ ಅಪ್ಡೇಟ್ ಮತ್ತು ಏನಾದರೂ ಯಾವುದೇ ಮತ್ತು ಇನ್ನೂ ಹಲವು ರೀತಿಯ ಈ ಥರ ಹುದ್ದೆಗಳು ಬಿಟ್ಟರೆ ನಾವು ಕಳಿಸ್ತಿರ್ತೇವೆ. ಧನ್ಯವಾದಗಳು. ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.